ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪಿಳ್ಳಹಳ್ಳಿ ಗ್ರಾಮದಲ್ಲಿ ಗಾಳಿ ಮಳೆಯಿಂದ ರೈತರಿಗೆ ಭಾರೀ ನಷ್ಟ ಉಂಟಾಗಿದೆ. ಪರಶುರಾಂಪುರ ಹೋಬಳಿಯ ಪಿಳ್ಳಹಳ್ಳಿ ಗ್ರಾಮದ ಸುತ್ತಮುತ್ತ ಬುಧವಾರ ಮತ್ತು ಗುರುವಾರ ರಾತ್ರಿ ಅಕಾಲಿಕ ಸುರಿದ ಭಾರೀ ಮಳೆ ಗಾಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಹಾನಿಗೊಳಗಾಗಿವೆ. ಪ್ರಗತಿಪರ ರೈತ ಚಿತ್ರಲಿಂಗಪ್ಪ ಅವರ ಜಮೀನಿನಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದ ಮಾವು, ನಿಂಬೆ, ತೆಂಗು ಸೇರಿದಂತೆ ಹಲವು ಬೆಳೆಗಳು ಸಂಪೂರ್ಣ ನೆಲಕಚ್ಚಿದ್ದು ಸುಮಾರು 4 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿದೆ. ಆಲೆಕಲ್ಲು ಮಳೆಯ ಪರಿಣಾಮ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿ ಸಾಲ ಮಾಡಿ ಕೃಷಿ ಮಾಡಿದ ರೈತರು ಇಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ರಾತ್ರಿಯಲ್ಲೇ ನಮ್ಮ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಸರ್ಕಾರದಿಂದ ತಕ್ಷಣ ಪರಿಹಾರ ನೀಡಬೇಕು. ಪರಿಸ್ಥಿತಿ ಗಂಭೀರವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸಿದರು. ವರದಿ ಮೌನೇಶ್ ಆಚಾರ್, NKS TV 4 ಚಳ್ಳಕೆರೆ. ಇತ್ತೀಚೆಗೆ ಕಳೆದ 2 ತಿಂಗಳ ಇಂಚೆ ಇಲ್ಲಿ ಒಂದು ಕೃಷಿ ಹೊಂಡ ತೋಡಿದ್ವಿ. ಕೃಷಿ ಹೊಂಡ ಭಾಳ ವ್ಯವಸ್ಥಿತವಾಗಿ ಕೃಷಿ ಹೊಂಡ ಕೂಡ ಆಗಿದೆ. ನೀರು ಬರಲಿಕ್ಕೆ ಆ ಭಾಗದಲ್ಲಿ ನೀರು ಬರಲಿಕ್ಕೆ ಕಲ್ಲು ಕಟ್ಟಡವನ್ನು ಕೂಡ ಕಟ್ಟಿಸಿದೆ. ಮೊನ್ನೆ ಸುರಿದಂತಹ ಮಳೆಗೆ ಒಂದು ಅರ್ಧ ಭಾಗದಷ್ಟು ನೀರು ತುಂಬಿಕೊಂಡಿತ್ತು. ಬೇಸಿಗೆ ತಾಪಮಾನ ಹೆಚ್ಚಿರೋದ್ರಿಂದ ಆ ನೀರೊಂದಿಷ್ಟು ಹೆಚ್ಚು ಭಾಗ ಕುಡ್ಕೊಂಡಿದೆ. ಒಂದಷ್ಟು ನೀರು ಅಂಗಳದಲ್ಲಿ ಉಳ್ಕೊಂಡಿದೆ. ಅಂದರೆ ಆ ಪ್ರಮಾಣದಲ್ಲಿ ಮಳೆ ಬಿದ್ದಿರ್ತಕ್ಕಂಥ ದೃಶ್ಯವನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಪಿಳ್ಳಹಳ್ಳಿ ಸಿ. ಚಿತ್ರಲಿಂಗಪ್ಪ ನೈಸರ್ಗಿಕ ಮತ್ತು ಸಹಜ ಕೃಷಿಕ, ಪಿ. ಮಹದೇವಪುರ ಸರ್ವೆ ನಂಬರ್ಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಇದು ಕೃಷಿ ಹೊಂಡ. ಕೃಷಿ ಇಲಾಖೆಯಿಂದ ಇತ್ತೀಚೆಗೆ ಒಂದು 2 ತಿಂಗಳ ಇಂಚೆ ಕೃಷಿ ಹೊಂಡನ ನಿರ್ಮಾಣ ಮಾಡಲಾಗಿತ್ತು. ಈ ಪ್ರಾರಂಭದಲ್ಲಿ ಬಿದ್ದಂತಹ ಮಳೆಗೇ ಈ ಪ್ರಮಾಣದಲ್ಲಿ ನೀರು ಬಂದಿದೆ. ಇದು ಕೃಷಿ ಹೊಂಡದ ದೃಶ್ಯವನ್ನು ಕೂಡ ನೋಡಬಹುದು. ರೈತ ಏನು ಕೃಷಿ ನಂಬ್ಕೊಂಡಿದ್ದಾನಲ್ಲ, ಆ ನಂಬ್ಕೊಂಡಿಗೆ ತಕ್ಕನಾಗಿ ಏನು ಬೆಳೆ ಬರುತ್ತೆ, ನೀರು ಸಂಗ್ರಹ ಆಗುತ್ತೆ, ಉತ್ತಮವಾದ ಫಸಲನ್ನು ತಗೋಬೋದು, ಅಂತರ್ಜಲ ಮಟ್ಟ ಹೆಚ್ಚಿಸ್ಕೋಬೋದು ಅನ್ನುವಂಥ ದೃಷ್ಟಿಯಿಂದ ಕೃಷಿ ಇಲಾಖೆ ಕೃಷಿ ಹೊಂಡವನ್ನು ಮಾಡಿಕೊಳ್ಳಿ ಅಂತೇಳಿ ಒಂದು ಸಲಹೆ ಮೇರೆಗೆ ಈ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಪ್ರಾರಂಭದಲ್ಲಿ ಬಿದ್ದಂತಹ ಮಳೆಗೆ ನೋಡಿ ಈ ಪ್ರಮಾಣದ ಕಲ್ಲು ಕಟ್ಟಡವನ್ನು ತುಂಬಿಕೊಂಡು ನೇರವಾಗಿ ಕೃಷಿ ಹೊಂಡಕ್ಕೆ ಹೋಗಿ ಒಂದು ಅರ್ಧ ಭಾಗ ಇತ್ತು. ಇನ್ನಿಂದ ಹೆಚ್ಚು ತಾಪಮಾನ, ಉಷ್ಣ, ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿಯ ಭೂಮಿ ಕುಡ್ಕೊಂಡಿದೆ. ಆ ಪ್ರಮಾಣದಲ್ಲಿ ನೀರು ಉಳ್ಕೊಂಡಿದೆ. ಇದನ್ನು ನಿಮಗೆ ದೃಶ್ಯದಲ್ಲಿ ತೋರಿಸಲಿಕ್ಕೆ ನಾನು ಗಮನ ಹರಿಸ್ತಾ ಇದ್ದೀನಿ. ಇದು ಆ ಪಿಳ್ಳಹಳ್ಳಿ ಚಿತ್ರಲಿಂಗಪ್ಪನವರ ಮಾವು, ತೆಂಗು, ಶ್ರೀಗಂಧ, ನಿಂಬೆ, ಇತರೆ ಇನ್ನೂ ಅನೇಕ, ಸಿಲ್ವರು, ಬಾಳೆ, ಹಳಸು, ಇನ್ನೂ ಅನೇಕ ಸುಮಾರು ಒಂದು 100ಕ್ಕಿಂತ ಹೆಚ್ಚು ನೈಸರ್ಗಿಕ ಕೃಷಿ ಮತ್ತು ಅರಣ್ಯ ಕೃಷಿ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ಚಿತ್ರದಲ್ಲೂ ಕೂಡ ನೋಡಬಹುದು. ತಾವು ದಯಮಾಡಿ ಕೃಷಿ ಅಧಿಕಾರಿಗಳು, ಸಂಬಂಧಪಟ್ಟಿರ್ತಕ್ಕಂಥ ದಂಡಾಧಿಕಾರಿಗಳು ಒಮ್ಮೆ ಭೇಟಿ ಕೊಟ್ಟು ಈ ಪರಶುರಾಂಪುರ ಹೋಬಳಿ ಮತ್ತು ಚಳ್ಳಕೆರೆ ತಾಲೂಕಿನಲ್ಲಿ ಏನು ಹಾನಿಯಾಗಿದೆಯಲ್ಲ, ಸಾಕಷ್ಟು ರೈತರು ಹಾನಿಗೆ ಒಳಗಾಗಿದ್ದಾರೆ. ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಆಮೇಲೆ ಇತರೆ ಬೆಳೆಗಳಾಗಿರ್ಬೋದು, ನಷ್ಟಕ್ಕೊಳಗಾಗಿರ್ತಕ್ಕಂಥ ಪರಿಶೀಲನೆ ಮಾಡಿ ಸರ್ಕಾರದಿಂದ ಸಿಗುವಂತಹ ಪರಿಹಾರವನ್ನು ಕೊಡಿಸ್ಕೊಟ್ಟು ರೈತರ ಹಸಿವನ್ನು, ರೈತರ ಸಮಸ್ಯೆಯನ್ನು ನೀಗಿಸಬೇಕು ಅಂತೇಳಿ ನಾನು ಕಳಕಳಿ ವಿನಂತಿ ಮಾಡ್ತಾಯಿದ್ದೀನಿ. ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿ ಗಡಿ ಭಾಗದ ಪಿ. ಮಹದೇವಪುರ ವ್ಯಾಪ್ತಿಗೆ ಸೇರಿರುವಂತಹ ಪಿಳ್ಳಹಳ್ಳಿ ಸಿ. ಚಿತ್ರಲಿಂಗಪ್ಪ ಅವರ ತೋಟದಲ್ಲಿ ಗಾಳಿ ಮಳೆಗೆ ಮಾವಿನ ಮರ ಈಗಾಗಲೇ ಒಂದು 7-8 ವರ್ಷದ ಫಸಲು ಕೊಡ್ತಕ್ಕಂಥ ಮಾವಿನ ಮರ ಬಿದ್ದೋಗಿದೆ. ಎಲ್ಲ ಅದರಲ್ಲಿರ್ತಕ್ಕಂಥ ಕಾಯಿಗಳೆಲ್ಲ ಕೆಳಗಡೆ ನೆಲಕ್ಕುರುಳಿದ್ದಾವೆ. ಇದೇ ರೀತಿಯಾಗಿ ಈ ತೋಟದಲ್ಲಿರ್ತಕ್ಕಂಥ ಮಾವಿನ ಮರಗಳು ಎಲ್ಲ ಕಾಯಿಗಳು ಗಾಳಿಗೆ ಮತ್ತು ಮಳೆಗೆ, ಆಲಿಕಲ್ಲಿಗೆ ಸಾಕಷ್ಟೆಲ್ಲ ಬಿದ್ದು ಹಾನಿಯಾಗಿದೆ. ಒಂದು ತೆಂಗಿನ ಮರವೂ ಕೂಡ ಬಿದ್ದೋಗಿದೆ. ಈ ದೃಶ್ಯದಲ್ಲೂ ಕೂಡ ನೋಡಬಹುದು. ಭಾರೀ ಪ್ರಮಾಣದಲ್ಲಿ ಮಳೆ ಬಂತು. ಈ ತೋಟದಲ್ಲಿರ್ತಕ್ಕಂಥ ಕೃಷಿ ಹೊಂಡ ಕೂಡ ಒಂದು ಅರ್ಧ ಮಟ್ಟಕ್ಕೆ ತುಂಬಿಕೊಂಡಿದೆ. ಆಮೇಲೆ ಎಲ್ಲ ಮರದಲ್ಲೂ ಕೂಡ ಸಾಕಷ್ಟು ಕಾಯಿಗಳೆಲ್ಲ ಉದುರೋಗಿದೆ, ನೋಡ್ಬೋದು. ಸಾಕಷ್ಟು ಕಾಯಿ ಎಲ್ಲ ಮರದಲ್ಲೂ ಕೂಡ ಸಾಕಷ್ಟು ಸಣ್ಣ ಕುಸರೆ ಮತ್ತು ಕಾಯಿ ಇರ್ತಕ್ಕಂಥವೆಲ್ಲವೂ ಉದುರಿ ಸಾಕಷ್ಟು ಈ ವರ್ಷದ ಏನು ಬೆಳೆ, ಮಾವಿನ ಬೆಳೆ ಏನಿದೆಯಲ್ಲ, ಆ ಬೆಳೆ ಸಂಪೂರ್ಣ ಯಾವುದೇ ರೀತಿಯಾಗಿ ಕೈ ಸಿಗದಂಗೆ
ಹಾನಿಯಾಗಿದೆ. ಒಂದು ತೆಂಗಿನ ಮರವನ್ನು ಕೂಡ ಉರುಳು ಬಿದ್ದಿದೆ. ನೋಡ್ಬೋದು ಮರದಲ್ಲಿರ್ತಕ್ಕಂಥ ನೋಡಿ, ಒಂದು ಕಾಯಿ ಸಮೇತ ಇಲ್ಲ, ಅಷ್ಟು ಎಲ್ಲ ಮರದಲ್ಲೂ ಕೂಡ ಗಾಳಿ ಮಳೆಗೆ ಬಿದ್ದು ಹಾನಿಯಾಗಿದೆ. ಹಂಗಾಗಿ ಈ ವರ್ಷದ ಪ್ರಾರಂಭದಲ್ಲಿ ಏನು ಮಾವಿನಿಂದ ನಿರೀಕ್ಷೆ ಮಾಡಿದ್ವಿ, ಆ ಬೆಳೆ ಏನು ಸಿಗಬೇಕಾಗಿತ್ತು, ಏನು ಮಾವಿನಿಂದ ನಾವು ಅಂದ್ಕೊಂಡಿದ್ವಿ, ಒಳ್ಳೆ ಬೆಳೆ ಸಿಗುತ್ತೆ, ಒಳ್ಳೆ ಫಸಲು ಸಿಗುತ್ತೆ, ಒಳ್ಳೆ ಮಾವು ಸಿಗುತ್ತೆ ಅಂತ, ಅದೆಲ್ಲವೂ ಕೂಡ ಈ ಪ್ರಾರಂಭದಲ್ಲಿ ಬಿದ್ದಂತಹ ಮಳೆಗೆಲ್ಲ ಹಾನಿಯಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಇದೇ ರೀತಿಯಾಗಿ ಈ ಹೋಬಳಿ ಬೇರೆ ಬೇರೆ ತೋಟದಲ್ಲೂ ಕೂಡ ಹಂಗಾಗಿದೆ ಅಂತೇಳಿ ಅನೇಕ ಜನ ಸ್ನೇಹಿತರು ಕೂಡ ಹೇಳ್ತಾಯಿದ್ರು. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ರೈತ ಸಂಪರ್ಕ ಇಲಾಖೆಯವರು ಬಂದು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಸರ್ಕಾರದಿಂದ ಏನಾದರೂ ಪರಿಹಾರ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೀವಿ. ನಿರೀಕ್ಷೆಯೊಂದಿಗೆ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಪಿಲ್ಲಳ್ಳಿ ಸಿ ಚಿತ್ರಲಿಂಗಪ್ಪ, ನೈಸರ್ಗಿಕ ಸಹಜ ಕೃಷಿಕ, ಪಿಲ್ಲಹಳ್ಳಿ.